ಹಲೋ ಆಲ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಕಳಸ ಚಿಕ್ಕಮಗಳೂರಿನ ಕೆಲವೊಂದು ಹಿಡನ್ ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಇದನ್ನ ಕಂಪ್ಲೀಟ್ ಆಗಿ ಹಿಡನ್ ಪ್ಲೇಸಸ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇಲ್ಲಿ ಟೂರಿಸ್ಟ್ ರೆಗ್ಯುಲರ್ ಆಗಿ ವಿಸಿಟ್ ಮಾಡ್ತಾರೆ. ಬಟ್ ಚಿಕ್ಕಮಗಳೂರಿನ ಕೆಲವೊಂದು ಬೇರೆ ಪ್ಲೇಸಸ್ಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಕಮ್ಮಿ ಜನ ವಿಸಿಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿನ ಸುತ್ತಮುತ್ತಲಿನ ಹಳ್ಳಿಗಳು ತುಂಬಾ ಸಿರಿ ಅಂದ್ರೆ ಸಮೃದ್ಧಿಯಿಂದ ಕೂಡಿತ್ತು. ಸೊ ಅದಕ್ಕೆ ಇದನ್ನ ಸಿರಿಮನೆ ಅಂತ ಕರೀತಾರೆ. ಹಳೆ ಕಾಲದಲ್ಲಿ ಟ್ರೆಕ್ಕರ್ಸ್ ಮತ್ತೆ ಸನ್ಯಾಸಿಗಳು ಇಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಂಡು ಹೋಗ್ತಾ ಇದ್ರು. ಆಮೇಲೆ ಕಾಲಕ್ರಮೇಣ ಇದು ಟೂರಿಸ್ಟ್ ಪ್ಲೇಸ್ ಆಗಿ ಕನ್ವರ್ಟ್ ಆಗಿದೆ. ಇಲ್ಲಿ ಇವಾಗ ಯಾವುದೇ ತರ ಟ್ರೆಕ್ಕಿಂಗ್ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಆಗಿ ಹೋಗ್ಬೋದು. ಎಂಟ್ರಿ ಫೀಸ್ ಆಗಿ 30 ರೂಪೀಸ್ನ ತಗೊಂತಾರೆ ಮೇನ್ ಗೇಟ್ ನಲ್ಲಿ. ಸ್ನಾನ ಕೂಡ ಮಾಡ್ಬೋದು ನೀವು, ಒಂದು ಕೂಲ್ ಹಾಗೂ ರಿಫ್ರೆಶಿಂಗ್ ಫೀಲ್ ಆಗುತ್ತೆ. ನಾವು ನೆಕ್ಸ್ಟ್ ಹೋಗಿದ್ದಂಥ ಪ್ಲೇಸ್ ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್. ಈ ಕ್ಯಾತನ್ಮಕ್ಕಿ ವ್ಯೂ ಪಾಯಿಂಟ್ ಹೇಳೋದಕ್ಕಿಂತ ಮುಂಚೆ ವೆಸ್ಟರ್ನ್ ಘಾಟ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಈ ವೆಸ್ಟರ್ನ್ ಘಾಟ್ಸ್ ಗುಜರಾತ್ ಮಹಾರಾಷ್ಟ್ರ ಬಾರ್ಡರ್ನ ತಾಪ್ತಿ ರಿವರ್ ಪಾಯಿಂಟ್ ಇಂದ ಟಿಲ್ ಕನ್ಯಾಕುಮಾರಿ ತನಕ ಇದೆ. ಈ ವೆಸ್ಟರ್ನ್ ಘಾಟ್ಸ್ ಹೇಗೆ ಹುಟ್ಟಿದೆ ಅಂತ ನೋಡೋದಾದ್ರೆ, ಸುಮಾರು 150 ವರ್ಷಗಳ ಹಿಂದೆ ಭೂಮಿಯ ಒಳಗಿನ ದೊಡ್ಡ ಬಂಡೆ ಭಾಗಗಳು ಚಲಿಸಿದ ಪರಿಣಾಮ ಭೂಮಿಯ ಮೇಲೆ ಬೆಟ್ಟಗಳು ನಿರ್ಮಾಣವಾಯಿತು. ಅದೇ ಇವತ್ತಿನ ವೆಸ್ಟರ್ನ್ ಘಾಟ್ಸ್. ಈ ಕ್ಯಾತನ್ಮಕ್ಕಿ ಬೆಟ್ಟದ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಈ ಬೆಟ್ಟಕ್ಕೆ ಯಾಕೆ ಈ ಹೆಸರು ಬಂತು ಅಂತ ತಿಳ್ಕೊಳ್ಳೋದಾದ್ರೆ, ಕ್ಯಾತ ಅಂದ್ರೆ ಬೆಟ್ಟದ ಇಳಿಜಾರು, ಮಕ್ಕಿ ಅಂದ್ರೆ ಓಪನ್ ಜಾಗ ಎಂದರ್ಥ. ಬೆಟ್ಟದ ಕೆಳಭಾಗದಿಂದ ವ್ಯೂ ಪಾಯಿಂಟ್ ತನಕ 3 ಕಿಲೋಮೀಟರ್ ನೀವು ಟ್ರೆಕ್ ಮಾಡ್ಕೊಂಡು ಕೂಡ ಹೋಗ್ಬೋದು. ಇಲ್ಲ ಅಂದ್ರೆ ಜೀಪ್ನ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಇದು ಕಳಸದಿಂದ 20 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಕಂಪ್ಲೀಟ್ ಮಡ್ ರೋಡ್ ಅಲ್ಲಿ ನೀವು ಟ್ರೆಕ್ಕಿಂಗ್ ನ ಮಾಡಬೇಕು. ಸೊ ಬೆಟ್ಟವನ್ನು ಹತ್ಬೇಕಾಗಿರೋದ್ರಿಂದ ನೀವು ವಾಟರ್ ಬಾಟಲ್ ನ ತಗೊಂಡು ಹೋಗೋದನ್ನ ಮರಿಬೇಡಿ. ಇಲ್ಲಿ 50 ರೂಪೀಸ್ನ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ಗೆ. ನಮ್ಮ ಪರ್ಸನಲ್ ಅನುಭವನ ಹೇಳಬೇಕಾದ್ರೆ, ನಾವು ಬೆಟ್ಟವನ್ನು ಹತ್ತಾ ಇರ್ಬೇಕಾದ್ರೆ ಕಂಪ್ಲೀಟ್ ಆಗಿ ಟೈರ್ಡ್ ಆಗಿದ್ವಿ. ಎಟ್ ಸಮ್ ಪಾಯಿಂಟ್ ವಿ ಆರ್ ಕಂಪ್ಲೀಟ್ಲಿ ಲಾಸ್ಟ್. ಬಟ್ ಯಾವಾಗ ಬೆಟ್ಟದ ವ್ಯೂ ಪಾಯಿಂಟ್ ನ ನೋಡಿದ್ವಿ, ನಾವು ಕಂಪ್ಲೀಟ್ ಆಗಿ ರೀಬೂಸ್ಟ್ ಆದ್ವಿ. ಹಳೆ ಕಾಲದಲ್ಲಿ ಇಲ್ಲಿ ರೈತರು ಕುರಿಕಾಯಿಗಳು ಮಾತ್ರ ಬರ್ತಾ ಇದ್ರು. ಬಟ್ ಇವಾಗ ಒಂದು ಆಫ್ ರೋಡ್ ಅಡ್ವೆಂಚರಸ್ ಮತ್ತೆ ಸನ್ರೈಸ್ ವ್ಯೂ ಪಾಯಿಂಟ್ ಆಗಿ ಕೂಡ ಫೇಮಸ್ ಆಗಿದೆ. ಈ ಅನುಭವನ ನಾವು ಮರೆಯಕ್ಕೆ ಆಗಲ್ಲ. ನಾವು ಬೆಟ್ಟದ ಮೇಲೆ ಸಾಧಾರಣ 1 ಅವರ್ ಸ್ಪೆಂಡ್ ಮಾಡಿದ್ವಿ. ಕೆಲವೊಂದು ಫೋಟೋಸ್ ಮತ್ತೆ ಸಿನಿಮ್ಯಾಟಿಕ್ ಶಾಟ್ಸ್ ತಗೊಂಡ್ವಿ. ಸೊ ಇದಾಗಿತ್ತು ಫಸ್ಟ್ ಪಾರ್ಟ್. ಇನ್ನು ನೆಕ್ಸ್ಟ್ ಪಾರ್ಟ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಅದನ್ನು ಮಿಸ್ ಮಾಡ್ಕೊಬೇಡಿ. ಸೊ ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ.